ಹಾಂ ಹಾಂ ಸರಿ. ಕಾಫಿ. ನೀನು ಯಾಕೆ ಕಾಫಿ ತಂದಿದೀಯಾ? ಕಮಲಮ್ಮಂಗೆ ಹೇಳಿದ್ರೆ ಅವರ ತಂದಿರೋರಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ತಗೊಳ್ಳಿ. ಅದು ನೆನ್ನೆ ರಾತ್ರಿ ರೂಮಲ್ಲಿ ಮಾತಾಡಿದ್ದಕ್ಕೆ ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು. ನಿನ್ನ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಂತ ಅನ್ಸತ್ತೆ. ನಿನ್ನ ಕೋಪ ಕಡಿಮೆ ಆಗೋವರೆಗೂ ಹೀಗೆ ಇರೋಣ. ಎದುರುಗಡೆ ಮುಖ ನೋಡ್ತಾ ಇದ್ರೆ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ನಿಮ್ಮೇಲ್ ಕೋಪ ಇದೆ ಅನ್ನೋ ಸತ್ಯ, ಆದ್ರೆ ನಿನ್ನೆ ರಾತ್ರಿ ಹಾಗೆ ಮಾತಾಡಿದ್ದಕ್ಕೆ ನನಗೆ ಕೋಪ ಕಾರಣ ಅಲ್ಲ. ಮತ್ತೆ ನಾನು 21 ದಿನ ಶಾಂಭವಿ ದೇವಿಗೆ ಹರಕೆ ಹೊತ್ಕೊಂಡು ವ್ರತ ಮಾಡ್ತಿದ್ದೀನಿ. ತುಂಬಾ ಕಠಿಣವಾದಂತ ವ್ರತ ಅದು. ಆ ವ್ರತದ ಪ್ರಕಾರ ಗಂಡ ಹೆಂಡತಿ ಇಬ್ರು ಒಂದೇ ರೂಮಲ್ಲಿ ಇರೋ ಹಾಗಿಲ್ಲ. ಅದಕ್ಕೆ ಹಾಗೆ ಮಾತಾಡ್ದೆ. ನೀವಿಲ್ದೇ ಇರುವಾಗ ನನ್ನ ಜೀವನದಲ್ಲಿ ತುಂಬಾನೇ ಕಷ್ಟಗಳು ಬಂದಿತ್ತು. ರಾವಣ ಆದಿ ಎಲ್ಲ ಸೇರ್ಕೊಂಡು ನನ್ನ ಬೀದಿಗೆ ತರೋದಕ್ಕೆ ಪ್ರಯತ್ನ ಪಟ್ರು. ಇನ್ನ ಇವ್ರ ಬುದ್ಧಿ ಬಿಟ್ಟಿಲ್ವಾ? ಇವ್ರಿಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸ್ಬೇಕು. ಅದಕ್ಕೆ ಶಾಂಭವಿ ದೇವಿಗೆ ಈ ಒಂದು ವ್ರತ ಮಾಡಬೇಕು ಅನ್ಕೊಂಡಿದ್ದೀನಿ. ನಿನ್ನೆ ಅಷ್ಟೇ ಶುರು ಮಾಡಿರೋ ವ್ರತ ಅದು. 21 ದಿನ ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಹಾಗೆಲ್ಲ ಮಾತಾಡ್ಬೇಕಾಯ್ತು. ಶಿವಗಾಮಿ, ಇದನ್ನ ಮೊದಲೇ ಹೇಳಿದ್ರೆ ಇಷ್ಟು ಮನಸ್ತಾಪಗಳು ಜಗಳಗಳು ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಈ ವ್ರತದ ಬಗ್ಗೆ ಯಾರಿಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಈಗ ನಿಮ್ಮ ಹತ್ರನೇ ಹೇಳ್ತಿರೋದು. ನೀವು ಅಷ್ಟೇ ಇದ್ರ ಬಗ್ಗೆ ಯಾರಿಗೂ ಏನೂ ಹೇಳಕ್ ಹೋಗ್ಬೇಡಿ. ಇಲ್ಲ ಇಲ್ಲ, ಯಾರಿಗೂ ಹೇಳಲ್ಲ. ಅಲ್ಲ, ವ್ರತ ಮಾಡ್ಬೋದು, ಮಾತಾಡಬಾರ್ದು ಅಂತ ಏನಿಲ್ವಲ್ಲ? ನನ್ನ ಜೊತೆ ಮಾತಾಡ್ಬೋದಲ್ವಾ? ಮಾತಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಮಾತಾಡ್ಬೋದು. ಅಪ್ಪ ದೇವ್ರೆ, ನನ್ನ ಹೆಂಡ್ತಿನ ಮತ್ತೆ ನನಗೆ ವಾಪಸ್ ಕೊಟ್ಬಿಟ್ಯಪ್ಪ. ಥ್ಯಾಂಕ್ ಯು. ಆದಿ, ನಾನು ನೀನು ಸೇರ್ಕೊಂಡು ಶಾಂಭವಿ ಆತ್ಮನ ಶಾಂಭವಿ ದೇವಿನ ದಿಗ್ಬಂಧನ ಮಾಡಿದ್ವಿ. ಈಗ ನಾವಿಬ್ರು ಸೇರ್ಕೊಂಡು ಅದಕ್ಕಿನ್ನ ಒಂದು ದೊಡ್ಡ ಕೆಲಸ ಮಾಡಬೇಕಾಗಿದೆ. ಅದಕ್ಕಿನ್ನ ಇನ್ನೂ ಕಷ್ಟವಾಗಿರೋ ಕೆಲಸ. ಅದಕ್ಕೆ ಒಂದು ಮಗು ಬೇಕು. ಆ ಮಗು ಜಾತಕ ಹೇಗಿರಬೇಕು ಅಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರಬೇಕು, ಸೂರ್ಯ ಉಚ್ಚದಲ್ಲಿರಬೇಕು, ರಾಹು ಕೇತುಗಳು ಬಲಿಷ್ಠವಾಗಿರಬೇಕು, ಮಕರ ಲಗ್ನದಲ್ಲಿ ಅವಳ ಜನನ ಆಗಿರಬೇಕು. ಈಗಿರೋ ಜಾತಕದ ಒಂದು ಮಗು ನನಗೆ ಬೇಕು. ನೀವ್ ಹೇಳ್ತಾ ಇರೋ ಜಾತಕ ನಮ್ಮ ಅಣ್ಣನ ಮಗಳು ಭೈರವಿ ಜಾತಕ. ಹೌದು, ಈ ಜಾತಕ ಇರೋ ಮಗು ನಿಮ್ಗೆ ಯಾಕೆ ಬೇಕು? ಒಳ್ಳೆ ಪ್ರಶ್ನೆ. ನಾನು ಹೇಳೋದನ್ನ ಕೇಳಿಸ್ಕೊಂಡ್ಮೇಲೆ ನಿನಗೆ ಅರ್ಥ ಆಗುತ್ತೆ.
ಈ ಮಗು ಸಿಕ್ಕಿರೋದು ಒಳ್ಳೇದಾಯ್ತು. ನಿಮ್ಮ ಅಣ್ಣನ ಮಗು. ಬೇರೆ ಯಾವುದಾದ್ರೂ ಮಗು ಆಗಿದ್ದಿದ್ರೆ ತುಂಬಾನೇ ಕಷ್ಟ ಆಗಿರೋದು. ಇದು ನಿಮ್ಮ ಅಣ್ಣನ ಮಗುನೇ ಆಗಿರೋದ್ರಿಂದ ನಮಗೆ ತುಂಬಾ ಸುಲಭವಾಯಿತು. ಬೇರೆ ಮಗು ಆಗಿದ್ದಿದ್ರೆ ನಮ್ಮ ಕೆಲಸ ತುಂಬಾ ಕಷ್ಟ ಆಗಿರೋದು. ಶಿವಗಾಮಿ ಮಗುನೇ ಆಗಿರೋದ್ರಿಂದ ನಮ್ಮ ಕೆಲಸ ಇನ್ನೂ ಸುಲಭ ಆಗತ್ತೆ. ಈಗ ಸಂಕ್ರಾಂತಿ ಶುರುವಾಗುತ್ತೆ. ಆ ಸಂಕ್ರಾಂತಿ ದಿವಸ ಆರಿದ್ರ ನಕ್ಷತ್ರ ಶುರುವಾಗುತ್ತೆ. ಮಕರ ಸಂಕ್ರಮಣ ಕಾಲದಲ್ಲಿ ಪುಷ್ಯ ನಕ್ಷತ್ರ ಬರೋದಕ್ಕಿಂತ ಮುಂಚೆ ನಾವು ಕೂಡಿಟ್ಟಿರುವ ಯಾವುದಾದರೂ ಒಂದು ಆತ್ಮನ ಈ ಮಗುವಿನ ದೇಹದೊಳಕ್ಕೆ ಕಳಿಸ್ಬೇಕು. ಆಗ ಆ ಮಗು ನಮ್ಮ ಕೈವಶ ಆಗುತ್ತೆ. ನಾವು ಹೇಳ್ದಾಗ ಕೇಳುತ್ತೆ. ಭೈರವಿ ಇದ್ರೂ ಸತ್ತಾಗ. ಮನೆಯವರಿಗೆ ಮಾತ್ರ ಅವಳು ಭೈರವಿ ಆಗಿರ್ತಾಳೆ. ಆದರೆ ನಮಗೆ ನಾವು ಹೇಳ್ದ ಹಾಗೆ ಕೇಳೋ ಆಟದ ಬೊಂಬೆ. ನಾವು ಹೇಳಿದ ಕೆಲಸನೆಲ್ಲ ಆ ಮಗು ಕೈಲಿ ಮಾಡಿಸ್ಕೋಬಹುದು. ಇದು ಸಾಯೋವರೆಗೂ ತಡೆಯಕ್ಕಾಗಲ್ಲ ಆದಿ. ಆದರೆ ಇಲ್ಲೇ ನಿನ್ನ ಕೆಲಸ ತುಂಬಾ ಮುಖ್ಯವಾಗಿರೋದು. ಭೈರವಿ ದೇಹದೊಳಗೆ ನಾವು ಹೇಳಿದ ಹಾಗೆ ಕೇಳೋ ಆತ್ಮನ ಕಳಿಸೋದಕ್ಕೆ ನೀನೇ ಒಂದು ಮಂತ್ರನ ರೆಡಿ ಮಾಡಬೇಕು. ಇಂಥ ಪ್ರಯೋಗಗಳನ್ನ ನಾನು ಕಾಶಿಲಿದ್ದಾಗ ಮಾಡಿದ್ದೀನಿ. ಯಶಸ್ವಿ ಕೂಡ ಕಂಡಿದ್ದೀನಿ. ಭೈರವಿ ನಮ್ಮ ಕೈಗೆ ಸಿಕ್ಕಿದ್ರೆ ಸಾಕು, ನಾನು ಮಂತ್ರ ಬರ್ಕೊಡ್ತೀನಿ. ನೀವು ಬಾಯ್ಪಾಠ ಮಾಡಿ ಸರಿಯಾಗಿ ಉಚ್ಚಾರಣೆ ಮಾಡಿದ್ರೆ ಸಾಕು, ನಮ್ಮ ಕೆಲಸ ಯಶಸ್ವಿ ಆಗತ್ತೆ. ಮಗುನ ನಮ್ಮ ವಶಕ್ಕೆ ತಲುಪಿಸೋ ಕೆಲಸನ ರಾವಣ್ ಮಾಡಬೇಕು. ರಾಕಿ, ರಾವಣ್ಗೆ ಫೋನ್ ಮಾಡು. ಸರಿ ಗುರುಜಿ. ಹೇಳ್ರಾಕಿ. ರಾವಣ್ ಭಾಯ್, ಇಲ್ಲಿ ನಮ್ಮ ಗುರೂಜಿ ಆದಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭೈರವಿ ಅವ್ರಿಗೆ ಬೇಕಂತೆ. ನಾವು ಕಿಡ್ನ್ಯಾಪ್ ಮಾಡಿ ಅವ್ರಿಗೆ ಕೊಡಬೇಕು. ಅವರು ಸಂಕ್ರಾಂತಿ ದಿವಸ ಒಂದು ಪೂಜೆ ಮಾಡಿ ಇಡೀ ಜೀವನ ಅವಳು ನಮ್ಮ ಕಂಟ್ರೋಲಲ್ಲೇ ಇರೋ ಥರ ಮಾಡ್ತಾರಂತೆ. ಹೋದ್ಸಲ ಶಾಂಭವಿ ಆತ್ಮ ಶಾಂಭವಿ ದೇವಿನ ದಿಗ್ಬಂಧನ ಮಾಡಿದ್ರಲ್ಲ, ಅದಕ್ಕಿಂತ ದೊಡ್ಡ ಪೂಜೆ ಅಂತ ಇದು. ಗುರೂಜಿ ಆದಿ ಒಟ್ಟಿಗೆ ಸೇರಿ ಈ ಪೂಜೆನ ಮಾಡ್ತಾರಂತೆ. ನಮ್ಮ ಕೆಲಸ ಏನಂದ್ರೆ ಭೈರವಿನ ಕಿಡ್ನ್ಯಾಪ್ ಮಾಡಿ ಸಂಕ್ರಾಂತಿ ದಿವಸ ಅವ್ರ ಕೈಗೆ ಒಪ್ಪಿಸ್ಬೇಕಂತೆ. ಸರಿ, ನಾನು, ಕಲ್ಪನಾ, ಡ್ರೈವರು 3 ಜನ ಸೇರಿ ಆ ಮಗುನ ಕಿಡ್ನ್ಯಾಪ್ ಮಾಡಕ್ ಪ್ಲಾನ್ ಮಾಡ್ತೀನಿ. ಅವ್ರಿಗೆ ಪೂಜೆಗೆ ರೆಡಿ ಮಾಡ್ಕೊಳಕ್ ಹೇಳು. ಆಮೇಲೆ ನೀನು ಬೇಗ ಬಾ, ಇಲ್ಲಿ ತುಂಬಾ ಕೆಲಸ ಇದೆ. ಸರಿ ರಾವಣ್ ಭಾಯ್.